ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ವ್ಯಕ್ತಿಗತ ವೈಯಕ್ತಿಕ ಸಮಸ್ಯೆಗಳು, ನಿಮ್ಮ ಗುಪ್ತ ರೋಗಗಳು, ನಿಮ್ಮ ಲೈಂಗಿಕ ಸಮಸ್ಯೆಗಳು, ಹಾಗೆಯೇ ಸಂತಾನಹೀನತೆಯ ಸಮಸ್ಯೆಗಳಿಗೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರಿಂದ ಪರಿಹಾರಗಳು. ಮತ್ತಷ್ಟು ಜನ ಈಗಾಗಲೇ ಕಾಲರ್ಸ್ ರೆಡಿಯಾಗಿದ್ದಾರೆ. ಬೆಂಗಳೂರಿನಿಂದ ಯಶೋಧ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಯಶೋಧ ಅವರ ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನಾವು ನಮ್ಮ ಯಜಮಾನ್ರು ಸಂಭೋಗ ನಡೆಸ್ತೀವಲ್ಲ ಸರ್, ಅವಾಗ ಅದು ಬೇಗನೆ ಔಟ್ ಆಗುತ್ತೆ ಅವ್ರದ್ದು. ನನಗಿನ್ನು ತೃಪ್ತಿನೇ ಸಿಕ್ಕಿರಲ್ಲ, ಅದಕ್ಕೆ ಪ್ರಾಬ್ಲಮ್ ಇಂದ ಆಗುತ್ತೆ ಅಂತ ಡಾಕ್ಟರ್ ಕೇಳಿದ್ದಿತ್ತು. ಹೌದು, ಅಂದ್ರೆ ಇವಾಗ ಅವರಿಗೆ ಶೀಘ್ರ ಸ್ಖಲನದ ತೊಂದರೆ ಇದೆ ಅಂತ ಅರ್ಥ. ಅದು ಸಹಜವಾಗಿ ಬಹಳಷ್ಟು ಜನ ಸ್ತ್ರೀಯರಿಗೆ ಅದರಿಂದ ಸ್ವಲ್ಪ ಅರ್ಧದಲ್ಲಿ ಬಿಟ್ಟ ಅನುಭವ, ಒಂಥರ ಕಿರಿಕಿರಿ ಭಾವನೆಗಳು ಬರೋದು ಸಹಜವಾಗತ್ತೆ. ಆದರೆ ಅದಕ್ಕೆ ಖಂಡಿತವಾಗ್ಲೂ ಪರಿಹಾರ ಇದೆ. ಅವ್ರಿಗೇನಾದರೂ ಡಯಾಬಿಟಿಸ್ ಆ ಥರ ಏನಾದರೂ ಇದೆಯಾ? ಯಾವ ಪ್ರಾಬ್ಲಮ್ ಇಲ್ಲ. ಬೇರೆ ಎಲ್ಲ ಏನು ತೊಂದರೆ, ಅಥವಾ ಸ್ಮೋಕಿಂಗು, ಡ್ರಿಂಕ್ಸು ಆ ಥರ ಏನಾದರೂ ಇದೆಯಾ? ಡ್ರಿಂಕ್ ಮಾಡ್ತಾರೆ. ಅದು ಡ್ರಿಂಕ್ಸ್ಗಳು ಮಾಡಿದಾಗಲೂ ಕೂಡ ಮದ್ಯಪಾನದಿಂದ ಎಷ್ಟೋ ಸಲ ಈ ಶೀಘ್ರ ಸ್ಖಲನದ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅವ್ರಿಗೆ ನೀವು ಈ ಥರ ಶೀಘ್ರ ಸ್ಖಲನದ ತೊಂದರೆ ಇದ್ದರೆ ಅದಕ್ಕೇನು ನಿಮಗೆ ಮುಜುಗರ ಪಟ್ಕೊಳ್ಬೋದು, ಏನು ಬೇಕಾಗಿಲ್ಲ. ನೀವಿಬ್ಬರು ಒಂದ್ಸಲ ಬಂದು ಲೈಂಗಿಕ ತಜ್ಞರ ಹತ್ರ ಪರಿಹಾರ ಪಡ್ಕೊಂಡಾಗ ಅವರಿಗೆ ಕೆಲವು ಮೆಡಿಸಿನ್ ಔಷಧಿಗಳನ್ನು ಕೂಡ ಬರ್ಕೊಟ್ಟು ಯಾವ ರೀತಿ ನಿಮ್ಮ ತೃಪ್ತಿ ಭಾವನೆಯನ್ನು ಹೇಗೆ ಹೆಚ್ಚಿಸ್ಕೋಬಹುದು ಮತ್ತು ಅವರ ಶೀಘ್ರ ಸ್ಖಲನದ ಸಮಸ್ಯೆ ಕೂಡ ಹೇಗೆ ಪರಿಹಾರ ಮಾಡ್ಕೊಳ್ಬೋದು ಅನ್ನೋದನ್ನು ಖಂಡಿತ ತಿಳಿಸ್ಕೊಡೋಕ್ಕಾಗುತ್ತೆ. ಅಂದರೆ ಇಂಥ ಈಗ ಯಶೋಧ ಅವರಂತಹ ಕೇಸ್ಗಳಲ್ಲಿ ಇಬ್ಬರೂ ಕೂಡ ಲೈಂಗಿಕ ತಜ್ಞರನ್ನ ಭೇಟಿ ಮಾಡತಕ್ಕಂಥ ಅವಶ್ಯಕತೆ. ಈಗ ಯಾವುದೇ ಒಂದು ತಿಳ್ಕೊಳ್ವಿ, ಯಾವುದೇ ಒಂದು ಲೈಂಗಿಕ ಸಮಸ್ಯೆ ಇದ್ರೂ ಕೂಡ ದಂಪತಿಗಳಲ್ಲಿ ಅದು ಅವರಿಬ್ಬರ ಒಟ್ಟು ಸಮಸ್ಯೆ ಅನ್ಕೋಬೇಕು. ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ, ಈಗ ನನ್ನ ಗಂಡನ ನಮ್ಮ ಯಜಮಾನ್ರದೇ ಸಮಸ್ಯೆ, ನಂದೇನಿಲ್ಲ ಅಂತ ಇವ್ರು ಹೇಳ್ತಾರೆ, ನಾನ್ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವ್ರಿಗೆ ಈ ಸಮಸ್ಯೆ ನಂದೇ ಸಮಸ್ಯೆ ಇರೋದು, ಅದರಿಂದ ನನ್ನ ಹೆಂಡತಿ ಏನು ಬರೋದು ಬೇಕಾಗಿಲ್ಲ ಅಂತ ಇವ್ರು ಅನ್ಕೊಳ್ಳೋದು. ಖಂಡಿತ ಆ ಥರ ಅನ್ಕೋಬಾರ್ದು. ಯಾಕಂದ್ರೆ ಅವರಿಬ್ಬರದು ಕೂಡ ಒಟ್ಟಾಗಿ ಅವರ ಒಂದು ಸಹಕಾರ ಬೇಕಾಗುತ್ತೆ. ಯಾವುದೇ ಒಂದು ಲೈಂಗಿಕ ಸಮಸ್ಯೆನ ನಾವು ಪರಿಹಾರ ಮಾಡಬೇಕಾದ್ರೆ ಸಂಗಾತಿಯ ಸಹಕಾರ ಬಹಳ ಮುಖ್ಯವಾಗುತ್ತೆ. ಆದ್ರಿಂದ ಆ ರೀತಿ ಅವರು ತಪ್ಪು ಭಾವನೆ ತಿಳ್ಕೊಳ್ಳದೆ, ನಿನ್ನ ಸಮಸ್ಯೆ ನನ್ನ ಸಮಸ್ಯೆ ಅಂತ ಅನ್ಕೊಳ್ಳದೆ, ಇದು ನಮ್ಮಿಬ್ಬರ ಒಟ್ಟು ಸಮಸ್ಯೆ, ಅದು ಇಬ್ಬರ ಒಂದು ತೃಪ್ತಿ ಭಾವನೆಗೋಸ್ಕರ ನಾವು ಇಬ್ರು ಇದನ್ನ ಪರಿಹಾರ ತಗೋಬೇಕು ಅಂತ. ಇನ್ನು ಬೆಂಗಳೂರಿನಿಂದ ಸತೀಶ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಸತೀಶ್ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಮೇಡಮ್ ಹೇಳಿ ಸತೀಶ್ ಅವರೇ. ಮೇಡಮ್ ಅವರೇ, ನಾನು ಮದುವೆ ಆಗಿ 20 ವರ್ಷ ಆಯ್ತು, 17 ವರ್ಷ ಆಯ್ತು. ಓಕೆ. ಇಬ್ರು ಮಕ್ಕಳು. ದೊಡ್ಡ ಮಗಳು ಫಸ್ಟ್ ಓದ್ತಾಳ, ಇನ್ನೊಬ್ಳು ಸ್ಟ್ಯಾಂಡ್ ಓದ್ತಾಳ. ಮೇಡಮ್ ನನಗೆ ನೀವು ಸ್ವಲ್ಪ ಬಹಳ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಸ್ಪಷ್ಟವಾಗಿಲ್ಲ. ಒಂದ್ ಸ್ವಲ್ಪ ಬಹುಶಃ ವಾಲ್ಯೂಮ್. ಇನ್ನು ಮಲ್ಲಿಕಾರ್ಜುನ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಅವ್ರು ಬಹುತೇಕ ಮತ್ತೆ ಕರೆ ಮಾಡಬಹುದು ಅಂತ ಅನ್ಸುತ್ತೆ. ಮಲ್ಲಿಕಾರ್ಜುನ್ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಾನು ಮದುವೆ ಆಗಿ 6 ತಿಂಗಳಾಯ್ತು ಸರ್. 6 ತಿಂಗಳಾದ ನಂತರ ನಾನು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಮಾಡ್ಕೋಬೇಕಾದ್ರೆ ನಮ್ಗೆ ಒಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದೀವಿ ಸರ್. ನೋಡಿ ಮೇಡಮ್, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಒಂದು ಕಾಂಡಮ್ ಆದ್ರೂ ಯೂಸ್ ಮಾಡಿ, ಮತ್ತೆ ಬೇರೆ ಟ್ಯಾಬ್ಲೆಟ್ಸ್ ಆದ್ರೂ ತಗೊಳ್ಳಿ ಅಂತ ಹೇಳಿದ್ರು ಮೇಡಮ್. ನಾವು ಕಾಂಡಮ್ಸ್ ಯೂಸ್ ಮಾಡಿದಾಗ ಕೆಲವೊಂದ್ಸಲ ನಾವು ಇಂಟರ್ ಕೋರ್ಸ್ ಮಾಡ್ಬೇಕಾದ್ರೆ ಕಾಂಡಮ್ಸ್ ಕಟ್ ಆಯ್ತು ಮೇಡಮ್ ಒಳಗಡೆ. ಅದ್ ಕಟ್ ಆದ ನಂತರ ನಮ್ ಮಿಸಸ್ ಅವರು ಗಾಬರಿಯಾಗಿ ಸ್ವಲ್ಪ ನರ್ವಸ್ ಆಗಿಬಿಟ್ರು. ಅವತ್ತಿನಿಂದ ಸ್ವಲ್ಪ ಅವ್ರಿಗೆ ಇಂಟರ್ ಕೋರ್ಸ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಮೇಡಮ್. ಮತ್ತೆ ಇನ್ನೊಂದ್ ಏನಂತಂದ್ರೆ, ಈಗ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಆದ ನಂತರ ನಮ್ಮ ಮಕ್ಕಳು ಯಾವಾಗ ಬೇಕಾದಾಗ ನಾವು ಟ್ಯಾಬ್ಲೆಟ್ಸ್ ಡಿಸ್ಕಂಟಿನ್ಯೂ ಮಾಡಿದ್ರೆ, ಕೆಲವ್ರು ಹೇಳೋರ ಪ್ರಕಾರ ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ಲ, ಅದ್ರ ಮೇಲೆ ಆ ಟ್ಯಾಬ್ಲೆಟ್ಸ್ ಮೇಲೆ ಮಕ್ಕಳ ಮೇಲೆ ಯಾವ್ದಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಹೇಳ್ತಾ ಇದಾರೆ. ಅದು ಬಹಳಷ್ಟು ತಪ್ಪು ತಿಳುವಳಿಕೆ ಇಲ್ಲ. ಒಂದು, ಈಗ ನೀವು ನಿರೋಧನ ಬಳಕೆ ನಿಮಗೆ ಎಲ್ಲ ರೀತಿ ಸರಿ ಹೋಗಿ ನಿರೋಧನ ಬಳಕೆ ಮಾಡ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಕಾಂಡೋಮ್ ಬಳಕೆ ಮಾಡ್ಬೋದು. ಆದರೆ ಈ ಥರ ಇವಾಗ ನಾವು ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್ ಅಂತ, ಅಥವಾ ತುರ್ತು ಗರ್ಭ ನಿರೋಧ ನೀವು ಭಾಳಷ್ಟು ಕೇಳಿದ್ದೀರಾ, PIL 72 ಈ ಥರದ್ದೆಲ್ಲ. ಇಂಥ ಸಮಯಗಳಲ್ಲಿ ಈ ಥರ ಒಂದು ಯಾವಾಗಲಾದರೂ ಕಾಂಡೋಮ್ಸ್ ಅದನ್ನು ಹರಿದಿದ್ದಾಗ ಸರಿಯಾಗಿ ಉಪಯೋಗಿಸೋಕ್ಕಾಗದೇ ಇರೋ ಸಮಯದಲ್ಲಿ, ಅಂಥ ಸಮಯದಲ್ಲಿ ಒಂದು 72 ಗಂಟೆಗಳ ಒಳಗಡೆ ಒಂದು ಟ್ಯಾಬ್ಲೆಟನ್ನು ತಗೊಂಡಾಗ ಇದು ಗರ್ಭಧಾರಣೆಯನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಈ ಪ್ರತಿ ಸಲ ಅದನ್ನೇ ತಗೋಬೇಕು ಅನ್ನೋ ಥರ ಅಲ್ಲ, ಇಂಥ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಈ ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್ ಅಂತ ಅನ್ನೋದನ್ನು ಉಪಯೋಗಿಸ್ಬೋದು. ಅದು ಒಂದು. ಮತ್ತು ಇನ್ನೂ ಒಂದು ಏನಾಗುತ್ತೆ ಅಂತ ಹೇಳಿದರೆ, ಇವಾಗ ನೀವು
ಟ್ಯಾಬ್ಲೆಟ್ಗಳು ತಗೊಳ್ಳೋದ್ರ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳಿದೆ ನಿಮ್ಮ ಮನಸ್ಸಿನಲ್ಲಿ. ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ಹಾರ್ಮೋನ್ ಇರುವಂಥ ಒಂದು ಗರ್ಭನಿರೋಧದ ಗುಳಿಗೆಗಳು ಲಭ್ಯ ಇದೆ. ಅದನ್ನು ತಗೊಂಡಾಗ ಅವರ ಒಂದು ಮುಟ್ಟು ಕೂಡ ಕ್ರಮಬದ್ಧವಾಗುತ್ತೆ, ರಕ್ತಸ್ರಾವ ಕೂಡ ಹೆಚ್ಚಿಗೆ ಆಗೋದಿಲ್ಲ, ಮತ್ತು ಅವರ ಕೈಯಲ್ಲಿ ಅವರ ಕಂಟ್ರೋಲ್ ಇರುತ್ತೆ. ಈಗ ನಿಮಗೆ ಬೇಕು ಅಂದಾಗ, ನಿಮಗೆ ಮಕ್ಕಳು ಮಾಡ್ಕೊಳ್ಬೇಕು ಅಂದಾಗ ಈ ಟ್ಯಾಬ್ಲೆಟ್ ತಗೊಳ್ಳೋದನ್ನು ನಿಲ್ಲಿಸಿದರೆ ಖಂಡಿತವಾಗ್ಲೂ ಕೆಲವು ಸಲ ಮುಂದಿನ ತಿಂಗಳಲ್ಲೇ ನಿಮಗೆ ಅದು ಮಕ್ಕಳಾಗೋದು, ಗರ್ಭಧಾರಣೆ ಆಗ್ಬೋದು, ಬೇರೆ ಏನೂ ತೊಂದರೆ ಇಲ್ಲ ಅನ್ನೋದಾದರೆ. ಆದರೆ ನೀವು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದಾನೇ ನಿಮಗೆ ಮಕ್ಕಳಾಗಲ್ಲ ಅಥವಾ ಅದರಿಂದಾನೇ ಏನಾದರೂ ಮಕ್ಕಳು ಬೇರೆ ರೀತಿ ನ್ಯೂನತೆಯಿಂದ ಹುಟ್ಟುತ್ತಾರೆ, ಇದೆಲ್ಲ ತಪ್ಪು ತಿಳುವಳಿಕೆಗಳು. ನೀವು ಸರಿಯಾದ ಒಂದು ಸ್ತ್ರೀರೋಗ ತಜ್ಞರ ಹತ್ರ ಹೋಗಿ ಇದ್ರ ಬಗ್ಗೆ ಕೂತು ಮಾತಾಡಿ ಅವರಲ್ಲಿರೋ ತಪ್ಪು ಭಾವನೆಗಳನ್ನು ದೂರ ಮಾಡಿಕೊಂಡು ನೀವು ಸರಿಯಾದ ಬಳಕೆ ಮಾಡಿದರೆ ಖಂಡಿತವಾಗ್ಲೂ ಏನೂ ತೊಂದರೆ ಆಗೋದಿಲ್ಲ. ಇದನ್ನ ಮಾತ್ರೆ ತಗೊಳ್ಳೋದ್ರಿಂದ ಬಾಡಿ ಮೇಲೆ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗಲ್ಲ? ಇಲ್ಲ, ಇವಾಗ ನಾನು ಅದಕ್ಕೆ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ಇರುವಂಥ ಹಾರ್ಮೋನುಗಳಿರುವಂಥ ಗುಳಿಗೆಗಳು ಮತ್ತೆ ಹೊಸ ರೀತಿಯ ಹಾರ್ಮೋನ್ ಗುಳಿಗೆಗಳು ಇರುವಂಥದ್ದೆಲ್ಲ ಬಂದಿದೆ ಈಗ ಮಾರುಕಟ್ಟೆಗೆ. ಅದರಿಂದ ಇವರು ಅಷ್ಟೊಂದೇನು ಹೆದರ್ಕೊಳ್ಳೋದು ಬೇಕಿಲ್ಲ. ಈಗ ಗರ್ಭಧಾರಣೆ ಯಾವಾಗ ಬೇಕು ಯಾವಾಗ ಬೇಡ ಎಲ್ಲ ಅವ್ರ ಕೈಯಲ್ಲಿರತ್ತೆ. ಆದ್ರಿಂದ ಸರಿಯಾದ ರೀತಿಯಾಗಿ ಅವರು ಒಂದು ಪ್ಲಾನಿಂಗ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಏನು ತೊಂದರೆ. ಬೆಂಗಳೂರಿನಿಂದ ರಾಜು ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ರಾಜು, ಹೇಳಿ, ಏನ್ ಸಮಸ್ಯೆ ಇದೆ ನಿಮ್ಗೆ? ಸರ್, ನಮ್ ಸಮಸ್ಯೆ, ನನ್ನ ಮದುವೆ 7 ವರ್ಷ ಆಯ್ತು. ನನಗೆ 37 ವರ್ಷ. ರಾಜು, ನೀವು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ, ಯಾಕೆಂದ್ರೆ ಅದು ಎಕೋ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಮ್ಯೂಟ್ ಮಾಡ್ಬಿಡಿ, ಮ್ಯೂಟ್ ಮಾಡಿ ನಂತರ ಮಾತಾಡಿ. ಹೇಳಿ ಹೇಳಿ ಸಮಸ್ಯೆ ಏನ್ ಹೇಳಿ. ನಮಸ್ಕಾರ ಮೇಡಮ್. ನಮ್ಮ ಸಮಸ್ಯೆ ಏನಂತಂದ್ರೆ ನಮಗೂ ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಕನ್ಫ್ಯೂಷನ್. ಹೆಚ್ಚು ಸಂಭೋಗ ಮಾಡೋದ್ರಿಂದ ತೊಂದರೆ ಆಗುತ್ತಾ ಅಂತೇಳಿ ನಮ್ಮ ಮನೆಯಲ್ಲಿ ಯಾರೋ ಹೇಳ್ತಾರೆ ಅಂತೇಳಿ ನಮ್ ಜೊತೆ ಸರಿಯಾಗಿ ಕೋಆಪರೇಟ್ ಮಾಡ್ತಾ ಇಲ್ಲ. ಅಲ್ಲ ಅಂದ್ರೆ ಸ್ವಲ್ಪ ಸ್ಪಷ್ಟವಾಗಿಲ್ಲ, ಏನು ಇನ್ನೊಂದ್ಸಲ ಹೇಳಿ ಸಮಸ್ಯೆ ಏನ್ ಹೇಳಿದ್ದು. ಮೇಡಮ್, ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಕಡೆಯವರು ಯಾರು ತಾಯಿಯವ್ರ ಕಡೆಯವ್ರ ಜಾಸ್ತಿ ಗಂಡ ಎಣ್ಣೆ ಸೇರ್ಬಾರ್ದು ಅಂತ ಹೇಳಿದಾರಂತೆ. ಅದಕ್ಕೆ ನಮ್ ಜಾಸ್ತಿ ಹೋಗ್ಬಿಡ್ಕೊಳ್ಳೋದು. ಇದು ಜಾಸ್ತಿ ಸಂಭೋಗ ಮಾಡಿದ್ರೆ ತೊಂದರೆ ಇದೆ ಮೇಡಮ್? ಅದು ಅಲ್ಲ, ಹೆಚ್ಚಿನ ರೀತಿ ಸಂಭೋಗ ಮಾಡಿದ್ರೆ ತೊಂದರೆ ಇಲ್ವಾ ಅಂತ ಅವರ ಪ್ರಶ್ನೆ. ಹಾಗೇನಿಲ್ಲ. ಈಗ ಯಾವುದೇ ಒಂದು ಎಷ್ಟು ಸಲ ಮಾಡಬೇಕು, ಎಷ್ಟು ದಿವಸಕ್ಕೊಮ್ಮೆ ಮಾಡಬೇಕು, ಅದು ಗಂಡ ಹೆಂಡತಿ ಇಬ್ರು ನಿರ್ಧಾರ ಮಾಡ್ಕೋವಿ. ಇಬ್ರಿಗೂ ಅದರಿಂದ ತೊಂದರೆ ಆಗಬಾರ್ದು, ಮತ್ತೆ ನಿಮಗೆ ಏಕಾಂತ ಇರಬೇಕು, ಮತ್ತೆ ಅದರಿಂದ ಬೇರೆ ರೀತಿಯ ತೊಂದರೆಗಳಾಗದೇ ಇದ್ದಾಗ ನೀವು ಎಷ್ಟು ಸಲ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಅದರಿಂದ ಏನು ತೊಂದರೆ ಅಂತ ಏನೂ ಇಲ್ಲ. ಆದ್ರೆ ನಿಮ್ಮ ಈಗ ಒಬ್ಬರಿಗೆ ಇಷ್ಟ ಇರುತ್ತೆ, ಇನ್ನೊಬ್ಬರಿಗೆ ಇಷ್ಟ ಇಲ್ಲ ಅಂದಾಗ ಈ ತರ ಸಮಸ್ಯೆಗಳು ಬರುತ್ತೆ. ಅವಾಗ ನಿಮ್ಗೆ ಇಬ್ರಿಗೂ ಕೂಡ ಸರಿ ಹೊಂದೋ ರೀತಿನಲ್ಲಿ ಅವಾಗ ನೀವು ಅಷ್ಟು ಸಲ ಸಂಭೋಗ ಮಾಡಿದಾಗ ಇಬ್ರಿಗೂ ತೊಂದರೆ ಆಗುತ್ತೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ. ಅದನ್ನ ಮಾಡ್ಕೊಂಡ್ರೆ ಅದರಿಂದ ತೊಂದರೆ. ತುಮಕೂರಿನಿಂದ ಒಬ್ರು ಕರೆ ಮಾಡಿದ್ದಾರೆ. ಮೇಡಮ್, ಹೇಳಿ, ಏನು ನಿಮ್ಮ ಸಮಸ್ಯೆ ಇದೆ? ಹಲೋ, ಹೇಳಿ ಮೇಡಮ್. ಸರ್, ಅದು ಮೇಡಮ್ ಕೊಡಿ ಸರ್. ಖಂಡಿತ ಮಾತಾಡಿ, ಹೇಳಿ. ಮೇಡಮ್, ಅದು ಸಂಭೋಗ ಮಾಡ್ಬೇಕಾದ್ರೆ ಆದ್ರೆ ಅವ್ರು ನಮ್ಮ ಮನೆಯವ್ರಿಗೆ ಸ್ಯಾಟಿಸ್ಫೈ ಆಗಲ್ಲ, ಆದ್ರೆ ಲೂಸು ಅಂತ ಹೇಳ್ತಾರಲ್ವಾ, ಅದನ್ನ ಆಪರೇಷನ್ ಮಾಡ್ಕೊಳ್ಬೋದಾ? ಖಂಡಿತವಾಗ್ಲು. ಈಗ ಎಷ್ಟೋ ಸಲ ಆಗತ್ತೆ, ಈಗ 1-2 ಮಕ್ಳು ಇರ್ಬೇಕಾದ್ರೆ ಅಥವಾ ಬೆಳವಣಿಗೆ. ಮೇಡಮ್, 2 ಮಕ್ಳಾಗಿದೆ. ಅದರಿಂದ ಏನಾಗುತ್ತೆ, ಕೆಲವು ಸಲ ಏನಾಗುತ್ತೆ, ಅದು ಯೋನಿ ಸಡಿಲ ಆದಂಗೆ ಆಗಿರುತ್ತೆ. ಅದನ್ನ ಒಂದು ಶಸ್ತ್ರಚಿಕಿತ್ಸೆ, ಬಿಗಿಗೊಳಿಸುವಂತ ಶಸ್ತ್ರಚಿಕಿತ್ಸೆ ಮಾಡಿ ನಿಮ್ಮ ತೃಪ್ತಿ ಭಾವನೆ ಖಂಡಿತವಾಗ್ಲೂ ಹೆಚ್ಚಕ್ ಮಾಡ್ಬೋದು. ಅದರಿಂದ ಯಾವುದೇ ತರ ತೊಂದರೆ ಏನು ಆಗೋದಿಲ್ಲ. ಅದು ಒಂದು ಸಿಂಪಲ್ ಆಪರೇಷನ್ ಒಳಗೆ ಮಾಡ್ಬೋದಮ್ಮ. ನೀವು ಖಂಡಿತ ಬಂದು ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಂಡಾಗ ಅದನ್ನ ಆಪರೇಷನ್ ಮಾಡೋದನ್ನ ತಿಳಿಸ್ಕೊಡ್ಬೋದು. ಓಕೆ, ಬಹಳ ಸುಲಭವಾದ ಪರಿಹಾರ ಕೊಟ್ಟಿದ್ದಾರೆ. ಹಾಗೆ ನೀನು ಬೆಂಗಳೂರಿನಿಂದ ಚೇತನ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಚೇತನ್, ಹೇಳಿ, ನಿಮ್ಮ ಸಮಸ್ಯೆ ಏನು? ಇವಾಗ ಚೇತನ್ ಅಂತ ಹೇಳಿ. ಚೇತನ್, ನನಗೆ ಏಜ್ 24 ಆಗಿದೆ. ಈ ಜಲ್ದಿ ಔಟ್ ಆಗುತ್ತಲ್ಲ, ಏನಾದ್ರು ಪ್ರಾಬ್ಲಮ್ ಇದೆಯಾ? ಅಲ್ಲ, ಇವಾಗ ಮ್ಯಾರೇಜ್ ಆಗಿದೆಯಾ, ಆಗೋದಿದೆಯಾ? ಅನ್ಮ್ಯಾರಿಡ್. ಇವಾಗ ನೀವು ಬಹುಶಃ ಹಸ್ತಮೈಥುನ ಅದು ಮಾಡಿದಾಗ ಬಹಳ ಬೇಗ ಡಿಸ್ಚಾರ್ಜ್ ಆಗತ್ತೆ ಅನ್ನೋ ಥರ ನಿಮ್ಮ ಭಾವನೆ ಇರ್ಬೋದು. ಅದು ಯಾವುದೇ ರೀತಿಯ ಒಂದು ಹಸ್ತಮೈಥುನದ ಆತಂಕ ಇರ್ಬೋದು ಅಥವಾ ತಪ್ಪು ಭಾವನೆಗಳಿಂದ ನೀವು ಅದು ಬೇಗ ಮಾಡಿ ಮುಗಿಸೋ ಕ್ರಿಯೆ ಆಗಿದ್ರೆ ಅದು ಒಂದು ಸಮಯಕ್ಕೆ ನೀವು ಆ ಸಮಯದಲ್ಲಿ ನಿಮಗೆ ಸ್ಖಲನ ಆಗೋ ಥರ ಆಗತ್ತೆ. ಅದರಿಂದ ನಿಮಗೆ ಶೀಘ್ರ ಸ್ಖಲನ ಆದಂಗೆ ಅನ್ಸತ್ತೆ. ಆದರೆ ಇದು ಹಾಗೇನೇ ಇರುತ್ತೆ ಅಂತ ಏನೂ ಇಲ್ಲ. ನೀವು ಅದರೊಳಗೇನೆ ನೀವು ಒಂದು ರೀತಿ ಈಗ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಟೆಕ್ನಿಕ್ ಅಂತ ಎಲ್ಲ ಹೇಳ್ತೀವಿ. ಸ್ವಲ್ಪ ಮತ್ತೆ ಉದ್ರೇಕದ ಹಂತಕ್ಕೆ ಹೋಗಿ ಸ್ವಲ್ಪ ಸಮಯದಲ್ಲಿ ಉದ್ರೇಕ ಅದನ್ನು ನೀವು ಕಂಟ್ರೋಲ್ ಎಷ್ಟು ನೀವು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ನೋಡಿ
ಒಂದು 3-4 ಸಲ ಆ ಥರ ಮಾಡಿ ಸ್ಟಾಪ್ ಮಾಡೋದು ಸ್ಟಾರ್ಟ್ ಮಾಡೋದು ಆ ಥರ ಮಾಡಿ ಸ್ಖಲನ ಮುಂದೂಡಕ್ಕೆ ಸಾಧ್ಯವಾಗತ್ತಾ ಅಂತ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ಮಸಲ್ ಕಂಟ್ರಾಕ್ಷನ್ ನಿಮ್ಗೆ ಆ ಟೈಮ್ಗೆ ಸೆಟ್ ಆಗಿರೋದು ನಿಮ್ಗೆ ಹೆಚ್ಚು ಕಡಿಮೆ ಆಗಕ್ಕೆ ಆಗುತ್ತೆ. ಅಲ್ಲ, ದಿನಕ್ಕೆ 3-4 ಸತಿ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಅಲ್ಲ, ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ಅದು ಒಂಥರ ಚಟವಾಗಿ ಆಗ್ಬಿಟ್ರೆ ಯಾವುದೇ ಚಟ ಆದ್ರೂ ಕೂಡ ತೊಂದರೆ ಆಗತ್ತಲ್ವಾ. ಖಂಡಿತ. ಒಂದು ನೀವು ಲಿಮಿಟ್ ಅಲ್ಲಿ ಈಗ ಅದಿಲ್ಲದೆ ಇದ್ರೆ ಆಗೋದೇ ಇಲ್ಲ. ಅದರಿಂದ ಏನಾಗುತ್ತೆ, ನಿಮ್ಮ ಓದು, ನಿದ್ದೆ ಮತ್ತೆ ಆಹಾರ ಎಲ್ಲದಕ್ಕೂ ತೊಂದರೆ ಆಗತ್ತೆ. ನಿಮ್ಮ ಮನಸ್ಸು ಬರೀ ಅದನ್ನೇ ಬಗ್ಗೆನೇ ಯೋಚನೆ ಮಾಡೋ ಹಂಗಾಗತ್ತೆ. ಅವಾಗ ಆತರ ಚಟವಾದಾಗ ಖಂಡಿತವಾಗ್ಲೂ ತೊಂದರೆ ಆಗತ್ತೆ. ಆತರ ನಿಮ್ಗೆ ಅನ್ಸಿದ್ರೆ ಅದನ್ನ ಒಂದು ಚಟವಾಗಿದೆ ಹಸ್ತಮೈಥುನ ಅಂದ್ರೆ ಅದಕ್ಕೂ ಕೂಡ ನೀವು ಒಂದು ಮಾನಸಿಕ ತಜ್ಞರ ಅಥವಾ ಲೈಂಗಿಕ ತಜ್ಞರ ಹತ್ರ ಬಂದು ಅದನ್ನ ನೀವು ಕಡಿಮೆ ಮಾಡ್ಕೊಳ್ಳಕ್ಕೆ ಒಂದು ಆಪ್ತ ಸಮಾಲೋಚನೆ ಮಾಡ್ಕೋಬಹುದು. ಅಂದ್ರೆ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ನಿಮ್ಮ ಸಲಹೆ. ಹೌದು, ಅಂದ್ರೆ ಕೆಲವು ಸಲ ಸಾಧ್ಯವಾಗದಷ್ಟು ರೀತಿನಲ್ಲಿ ಅವ್ರಿಗೆ ಆತರ ಆಗಿದ್ದಾಗ ಅದಕ್ಕೆ ಕೂಡ ಚಿಕಿತ್ಸೆ ಕೊಡಬಹುದು. ಓಕೆ, ಇನ್ನು ಕಾರವಾರದಿಂದ ರಾಜು ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ರಾಜು, ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ನಮಸ್ತೆ ಅಂತ ಮಾತಾಡ್ತಾ ಇರೋದು. ಹೇಳಿ ರಾಜು, ನಿಮ್ಮ ಸಮಸ್ಯೆಯನ್ನ ಹೇಳಿ. ಮೇಡಮ್, ನನಗೆ 16 ವರ್ಷಕ್ಕೆ ಫಸ್ಟ್ ಒಂದ್ಸಲ ಔಟ್ ಆಗಿತ್ತು. ಅದರ ನಂತರ ರೆಗ್ಯುಲರ್ ಆಗಿ ನನಗೆ ಕಂಟಿನ್ಯೂ ಆಗ್ತಾ ಇತ್ತು. ಆಮೇಲೆ ಇದು ಈಗೇನಾಗಿದೆ ಅಂತ ಹೇಳಿದ್ರೆ ಡೈಲಿ ಒಂದೊಂದ್ಸಲ ಆಗೋ ತರ ಆಗ್ತಾ ಇದೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈಗ ನನಗೆ ಒಂದು ವೇಳೆ ಟಿವಿ ನೋಡಿದ್ರೆ ಅಥವಾ ಎಲ್ಲ ಹೊರಗಡೆ ನೋಡಿದ್ರೆ ಇಲ್ಲ ಯಾರು ಲೇಡೀಸ್ ಸ್ವಲ್ಪ ಬಟ್ಟೆಗಳೆಲ್ಲ ಸ್ವಲ್ಪ ಒಂಥರ ವಿಚಿತ್ರ ಸ್ವಲ್ಪ ಓಪನ್ ಆಗಿ ಹಾಕೊಂಡಿದ್ರೆ ಆತರ ಏನಾದ್ರು ಪ್ರಾಬ್ಲಮ್ ಆದಾಗ ಒಂಥರ ಇದ್ರಲ್ಲಿ ವೆಟ್ ಆಗೋದು, ಇಲ್ಲ ಅಂದ್ರೆ ಒಳಗಡೆನೆ ವೆಟ್ ಆಗಿರೋ ಫೀಲ್ ಆಗೋದು, ಆತರ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಈ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ನನಗೆ ಡೈಲಿ 1-2 ಈ ತರ ಎಲ್ಲ ನಾನೇ ಮುಸ್ಲಿಂ ಹತ್ರ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ವೆಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆತರ ಈ ತರ ಮಾಡಿರೋದ್ರಿಂದ ಸ್ವಲ್ಪ ವೆಟ್ ಆಗೋದು ಕಡಿಮೆ ಆಗೋದು ನನ್ ಫೀಲ್. ನಾನು ಯಾವ್ದು ಡಾಕ್ಟರ್ ಆಗ್ಲಿ ಯಾರ ಹತ್ರ ಇನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಇನ್ನು 6 ತಿಂಗಳಲ್ಲಿ ನನಗೆ ಮದುವೆ ಇದೆ. ಅದು ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನನಗೆ ಕೈ ಬೆರಳಲ್ಲೆಲ್ಲ ಸ್ವಲ್ಪ ಸೊನ್ನು ಅಂತ ಹೇಳ್ತಾರಲ್ಲ, ಆತರ ಇತ್ತು. ಅದು ನನ್ನ ಇದ್ರ ಮೇಲೂ ಇದೆ. ಅದು ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಮುಂದೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಸ್ವಲ್ಪ ಫೀಲ್ ಆಗ್ತಾ ಇದೆ. ಸ್ವಲ್ಪ ಡೀಟೇಲ್ ಹೇಳಿದ್ರೆ ಒಳ್ಳೇದಿತ್ತು. ಆಯ್ತು. ಈಗ ನಿಮ್ಮ ದೇಹದಲ್ಲಿ ಏನೇನು ಕ್ರಿಯೆ ನಡೀತಿದೆ ಅದೆಲ್ಲ ಬಹಳ ಸಹಜವಾದ ಕ್ರಿಯೆಗಳು. ಅದರಿಂದ ಅದಕ್ಕೆಲ್ಲ ನೀವು ಯಾವುದೇ ರೀತಿಯಾಗಿ ಕೂಡ ಆತಂಕ ಪಟ್ಕೊಳ್ಬೇಕಾಗಿಲ್ಲ. ಯಾವುದೇ ಒಂದು ಲೈಂಗಿಕ, ಈಗ ಮದುವೆ ಆಗೋ ವಯಸ್ಸು, ಇನ್ನೇನು ಮದುವೆ ಆಗ್ತಾ ಇದೆ, ಈ ವಯಸ್ಸಿನಲ್ಲಿ ಇವಾಗ ಲೈಂಗಿಕ ಭಾವನೆಗಳು, ಲೈಂಗಿಕ ಉದ್ರೇಕ ಅದು ಬಹಳ ಸಾಮಾನ್ಯ. ಯಾವುದೇ ಒಂದು ಲೈಂಗಿಕ ಭಾವನೆನ ನಿಮ್ಮ ಮನಸ್ಸನ್ನು ಕೆರಳಿಸುವಂಥ ವಿಷಯವಾದರೆ ಅದು ಒಂದು ರೀತಿಯ ಅದು ಮೂತ್ರನಾಳದಿಂದ ಒಂದು ಜಿಗಿಟು ದ್ರವ ಥರ ಅದು ಒಂದು ದ್ರವ ಸ್ರವಿಕೆ ಆಗತ್ತೆ. ಅದು ನೀವು ಲೈಂಗಿಕವಾಗಿ ಉದ್ರೇಕ ಆಗಿದ್ದೀರಾ ಅಂತ ತೋರಿಸತ್ತೆ ಅಷ್ಟೇ. ಅದು ನಿಮ್ಮ ದೇಹದಲ್ಲಿ ನಡೀತಿರೋ ಸಹಜ ಕ್ರಿಯೆ. ಅದು ಆಗ್ತಿರೋದ್ರಿಂದ ನೀವು ನಾರ್ಮಲ್ ಆಗಿದ್ದೀರಾ ಅಂತ ಅರ್ಥ. ಅದು ಒಂದು. ಆಮೇಲೆ ನೀವು ಒಂದು ಹಸ್ತಮೈಥುನ ಮಾಡೋದ್ರಿಂದ ಅದರಿಂದ ಏನೂ ತೊಂದರೆ ಇಲ್ಲ. ಆದರೆ ಹಸ್ತಮೈಥುನ ಮಾಡಿದರೆ ನೀವು ನಿದ್ದೆನಲ್ಲಿ ಸ್ಖಲನ ಆಗೋದು ಅಥವಾ ಸ್ವಪ್ನ ಸ್ಖಲನ ಆಗೋದು ಕಡಿಮೆ ಆಗುತ್ತೆ. ಯಾವುದೇ ರೀತಿ ನೀವು ಹಸ್ತಮೈಥುನ ಆಗಲಿ ಅಥವಾ ಸಂಭೋಗ ಕ್ರಿಯೆ ಆಗಲಿ ನಡೆದಿರಲಿಲ್ಲ ಅಂದರೆ ಸ್ವಪ್ನ ಸ್ಖಲನ ರೀತಿಯಲ್ಲಿ ನಿಮಗೆ ಸ್ಖಲನ ಆಗುತ್ತೆ. ಇದರಿಂದ ನೀವು ಉತ್ಪತ್ತಿ ಆಗ್ತಾ ಇರೋದು ಹಳೆ ಇದು ವೀರ್ಯ ಎಲ್ಲ ಹೊರಗೆ ಬರಲೇಬೇಕು, ಹೊಸದು ಮತ್ತೆ ಉತ್ಪತ್ತಿ ಆಗಲೇಬೇಕು. ಆದ್ದರಿಂದ ನೀವು ಮದುವೆ ಆಗೋದಕ್ಕಾಗಲಿ ಅಥವಾ ನಿಮ್ಗೆ ಈ ರೀತಿ ಆಗ್ತಿರೋದ್ರಿಂದ ಆಗಲಿ ಖಂಡಿತವಾಗ್ಲೂ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಅದರಿಂದ ನೀವೇನು ಆತಂಕ ಅವರ ಸಮಸ್ಯೆಗಳೆಲ್ಲ ಸಮಸ್ಯೆ ಅಲ್ಲ ಅಂತ ಅನ್ಸುತ್ತೆ. ಅದು ಸಹಜವಾಗಿ ನಡೀತಿರೋ ಕ್ರಿಯೆ, ಅದಕ್ಕೆ ಅವರು ಆತಂಕ ಪಡ್ತಾರೆ. ಶಿವಮೊಗ್ಗದಿಂದ ಸುನಿಲ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಸುನಿಲ್, ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಮೇಡಮ್ ಹೇಳಿ ಸರ್. ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾನು ಮದುವೆ ಆಗಿ 10 ವರ್ಷ ಆಗಿದೆ. ನನಗೀಗ ಒಂದು ಗಂಡು ಮಗು ಇದೆ. ಸರಿ. ಬಟ್ ನನಗೇನಾಗಿದೆ ಅಂದ್ರೆ, ನಾನು ಲೈಂಗಿಕ ಕ್ರಿಯೆಯಲ್ಲಿ ಸ್ವಲ್ಪ ಬಹಳ ಉತ್ಸುಕತೆ ಇಟ್ಕೊಳ್ಳೋ ಮನುಷ್ಯ ನಾನು. ನನ್ನ ಪೂರ್ತಿಯಾಗಿ ನನ್ನ ಧರ್ಮಪತ್ನಿ ಇದ್ದಾಳಲ್ಲ, ನನ್ನ ಜೊತೆಗೆ ಹೊಂದಾಣಿಕೆ ಇಲ್ಲ ಅವಳಿಗೆ. ಇತ್ತೀಚೆಗೆ ಅವಳಿಗೆ ಯಾವುದೇ ರೀತಿಯ ಒಂದು ಆ ಕ್ರಿಯೆಯಲ್ಲಿ ಭಾಗವಹಿಸಕ್ಕೆ ಇಷ್ಟ ಇಲ್ಲ. ಇತ್ತೀಚೆಗೆ ಈಗ 1-2 ವರ್ಷಗಳಿಂದ ಅವಳಿಗೆ ರಾತ್ರಿ ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ. ನಿದ್ದೆ ಮಾಡ್ತಿದ್ದಂಗೆ ಜೋರಾಗಿ ಗೊರಕೆ ಬಂದ್ಬಿಡುತ್ತೆ ಅವಳಿಗೆ. ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಿಂದ. ಹಾಗಾಗಿ ಅವಳ ಜೊತೆ ನಾನು ಯಾವುದೇ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಕ್ಕೆ ಆಗ್ತಾ ಇಲ್ಲ. ನಾನು ಈಗ ಮುಂದೆ ಏನ್ ಮಾಡ್ಲಿ ಮೇಡಮ್? ನಾನೀಗ ಯಾವ್ದಾದ್ರು ನ್ಯಾಯಾಲಯಕ್ಕೆ ಹೋಗಿ ದೂರು ಮಾಡ್ಲಾ ಅಥವಾ ನಾನು ವಿವಾಹ ವಿಚ್ಛೇದನ ಮಾಡ್ಬಿಟ್ಲಾ? ಅಲ್ಲ, ಅದು ಒಂದ್ಸಲ ಈಗ ಬಹಳಷ್ಟು ಈಗ ಏರ್ಪೇರ್ ಇದ್ದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ಬರಿಗೆ ಬಹಳಷ್ಟು ಅದರ ಬಗ್ಗೆ ಆಸಕ್ತಿ ಇರುತ್ತೆ, ಇನ್ನೊಬ್ಬರಿಗೆ ಆಸಕ್ತಿನೇ ಇಲ್ಲ ಎಂದಾಗ ಅದು ಬಹಳಷ್ಟು ಮನಸ್ಸಿಗೆ ತೊಂದರೆ ಉಂಟು ಮಾಡುತ್ತೆ.
ಇಂಥದನ್ನ ಅವ್ರು ನೀವು ಇಬ್ರು ಬಂದು ಲೈಂಗಿಕ ತಜ್ಞರ ಹತ್ರ ಒಂದು ಆಪ್ತ ಸಮಾಲೋಚನೆ ಮಾಡಿಸ್ಕೊಂಡು ಅದಕ್ಕೆ ಪರಿಹಾರ ಪಡ್ಕೊಳ್ಬೋದು. ಅದು ಒಂದು. ನೀವು ಆ ಸಮಯನ ಈಗ ಬೆಳಗಿಂದ ಕೆಲಸ ಮಾಡಿ ಅವ್ರು ಊಟ ಮಾಡಿ ಸುಸ್ತಾಗಿದೆ ಅಥವಾ ನೀವು ಮನೆಗೆ ಬರೋದು ಕೆಲಸದಿಂದ ಲೇಟ್ ಆಗಿದೆ, ಈ ಥರ ಎಲ್ಲ ಇದ್ದಾಗ ನೀವು ಬೇರೆ ಸಮಯನ ನಿಮಗೆ ಒಂದು ಮೀಸಲಾಗಿಟ್ಕೊಂಡು ಅಥವಾ ಬೆಳಗಿನ ಸಮಯದಲ್ಲಿ ನೀವು ಸಂಭೋಗ ಕ್ರಿಯೆ ನಡೆಸಬಾರ್ದು ಅಂತ ಏನು ರೂಲ್ಸ್ ಏನಿಲ್ಲ. ಆದ್ರಿಂದ ನಿಮಗೆ ಬೇರೆ ಸಮಯದಲ್ಲಿ ಏಕಾಂತ ಸಿಕ್ಕಿದಾಗ ಆ ಸಮಯದಲ್ಲಿ ನೀವು ಸಂಪರ್ಕಕ್ಕೆ ಉಪಯೋಗಿಸ್ಕೊಳ್ಬಹುದು. ಸರಿ ಮೇಡಮ್, ಸರಿ. ಬಟ್ ದಿನದ ಒಂದು ಸಮಯದಲ್ಲಿ ನಾವೇ ಬಹಳ ಫ್ರೀ ಆಗಿ ಆ ಕ್ರಿಯೆ ಕರೆದಾಗ ಅವರು ನಮ್ಮನ್ನ ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಾರಲ್ಲ. ಇಲ್ಲ, ಅದಕ್ಕೆ ಕೆಲವು ಕಾರಣಗಳು ಖಂಡಿತವಾಗ್ಲೂ ಅವ್ರಿಗೂ ಒಂದು ಆಪ್ತ ಸಮಾಲೋಚನೆ ಮಾಡಿ ಬೇರೆ ಏನೋ ಒಂದು ಅವಳಿಗೆ ಮನಸ್ಸಿನಲ್ಲಿ ಒಂದು ಸುಪ್ತ ಮನಸ್ಸಿನಲ್ಲಿ ಬೇರೆ ಏನೋ ಭಾವನೆಗಳಿರತ್ತೆ, ಅಥವಾ ನಿಮ್ಮಿಬ್ಬರ ಸಂಬಂಧ ಹೇಗಿದೆ, ಅಥವಾ ಬೇರೆ ಅವ್ರ ಮನಸ್ಸಿನಲ್ಲಿ ಲೈಂಗಿಕತೆ ಬಗ್ಗೆನೇ ಒಂದು ತಪ್ಪು ತಿಳುವಳಿಕೆ ಇದೆಯಾ, ಅಥವಾ ಅಸಹ್ಯ ಭಾವನೆ ಅಥವಾ ಬೇಡವಾದ ಜಿಗುಪ್ಸೆ ಭಾವನೆ, ಈ ರೀತಿ ಎಲ್ಲ ಕೆಲವು ಸ್ತ್ರೀಯರಿಗೆ ಮಾನಸಿಕವಾಗಿ ಆ ರೀತಿ ಅನ್ಕೊಂಡಿರ್ತಾರೆ. ಅದನ್ನೆಲ್ಲ ಹೋಗಲಾಡಿಸಿ ನೀವು ಚಿಕಿತ್ಸೆ ಕೊಟ್ಟಾಗ ನಿಮ್ಮ ಫ್ರಸ್ಟ್ರೇಷನ್ ಕೂಡ ಕಡಿಮೆ ಆಗುತ್ತೆ. ಅವ್ರಿಗೂ ಕೂಡ ಯಾವ ರೀತಿ ನಿಮ್ಮ ಜೊತೆ ಸಹಕರಿಸಬಹುದು ಅನ್ನೋದನ್ನ ಖಂಡಿತ ತಿಳಿಸ್ಕೊಡ್ಬೋದು. ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತ. ಹೌದು, ಒಂದು ಆಪ್ತ ಸಮಾಲೋಚನೆ ಮಾಡಿಸ್ಕೊಳ್ಳಕ್ಕೆ ನೀವು ಖಂಡಿತ ಪ್ರಯತ್ನ ಮಾಡಿ. ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲೂ ಬಹಳ ಒಳ್ಳೆ ವೈದ್ಯರೆಲ್ಲ ಇದ್ದಾರೆ. ನೀವು ಅಲ್ಲಿ ಮಾನಸಿಕ ತಜ್ಞರು ಅವ್ರ ಹತ್ರ ಎಲ್ಲ ನೀವು ಹೋಗಿ ಒಂದ್ಸಲ ಅವ್ರನ್ನೂ ಕರ್ಕೊಂಡು ಹೋಗಿ ಆಪ್ತ ಸಮಾಲೋಚನೆ ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಪರಿಹಾರ ಸಿಗತ್ತೆ. ಸೊ ನ್ಯಾಯಾಲಯಕ್ಕೆ ಹೋಗೋದು, ವಿಚ್ಛೇದನ, ಇದೆಲ್ಲ ಕೊನೆ ಹಂತ. ಅದನ್ನ ಆದಷ್ಟು ಅವಾಯ್ಡ್ ಮಾಡಬಹುದು. ಇನ್ನೂ ಸಮಯಾವಕಾಶ ಇದೆ ವೀಕ್ಷಕರೇ. ಇನ್ನೂ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮಕ್ಕೂ ಮೊದಲು ನಾವು ನಮ್ಮ ವಿಳಾಸವನ್ನು ಕೊಡ್ತೀವಿ. ಆ ವಿಳಾಸಕ್ಕೆ ನೀವು ಪತ್ರ ಮುಖೇನ ಕೂಡ ನಿಮ್ಮ ಸಮಸ್ಯೆಯನ್ನು ತಿಳಿಸ್ಬೋದು. ಸೊ ಒಂದು ವಿಳಾಸವನ್ನು ನೋಡ್ತಾ ವಿರಾಮವನ್ನು ತಗೊಳ್ಳೋಣ.